ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಓಕೆ ಫೈನ್, ದೆನ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್, ಟುಡೇಸ್ ವಿಡಿಯೋ ಈಸ್ ಇಂಟ್ರೊಡಕ್ಷನ್ ಆಫ್ ಅಬ್ಯಾಕಸ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅಬ್ಯಾಕಸ್, ರೈಟ್? ಎಸ್, ಅಬ್ಯಾಕಸ್ ಅನ್ನೋದು ಒಂದು ಟೂಲ್. ನಾವು ಮ್ಯಾಥ್ಸ್ ಪ್ರಾಬ್ಲಮ್ನ ವೆರಿ ಈಸಿ ವೇನಲ್ಲಿ ಸಾಲ್ವ್ ಮಾಡುವಂತಹ ಟೂಲ್ನ ಅಬ್ಯಾಕಸ್ ಅಂತ ಹೇಳ್ತೀವಿ. ಇಲ್ಲಿ ಟೂಲ್ ನೇಮ್ ಅಬ್ಯಾಕಸ್. ಸೊ ನಾನಿವಾಗ ನಿಮಗೆ ಅಬ್ಯಾಕಸ್ ಟೂಲ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಅಬ್ಯಾಕಸ್ ಟೂಲ್. ಈ ಅಬ್ಯಾಕಸ್ನ ಪಾರ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ನಿಮಗೆ. ನೋಡಿ, ಇದು ಅಬ್ಯಾಕಸ್ನ ಫ್ರೇಮ್. ಈ ಅಬ್ಯಾಕಸ್ ಅಲ್ಲಿ 17 ರಾಡ್ಸ್ ಇದೆ. ಸೊ ಇದನ್ನ 17 ರಾಡ್ ಅಬ್ಯಾಕಸ್ ಅಂತ ಹೇಳ್ತೀವಿ. 17 ರಾಡ್ಸ್ ಅಂತಾನೆ ಅಲ್ಲ, 15 ರಾಡ್ ಅಬ್ಯಾಕಸ್, 13 ರಾಡ್ ಅಬ್ಯಾಕಸ್ ಅಂಡ್ 7 ರಾಡ್ ಅಬ್ಯಾಕಸ್ ಕೂಡ ಇದೆ. ಸೊ ಈ ರಾಡ್ಸ್ ಅಲ್ಲಿ ಬ್ರೌನ್ ಕಲರ್ ಅಲ್ಲಿ ಇರೋದನ್ನ ಬೀಡ್ಸ್ ಅಂತ ಹೇಳ್ತೀವಿ. ಬ್ರೌನ್ ಕಲರ್ ಅಂತಾನೆ ಅಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗ್ರೀನ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಪಿಂಕ್ ಕಲರ್, ಬ್ಲೂ ಕಲರ್ ಅಂಡ್ ಮಲ್ಟಿ ಕಲರ್ ಕೂಡ ಇದೆ. ಸೊ ನಿಮ್ಗೆ ಈ ತರ ಕಲರ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಇಲ್ಲಿ ಏನ್ ಬೀಡ್ಸ್ ಇದೆ, ನಾವು ಈ ಬೀಡ್ಸ್ ಯೂಸ್ ಮಾಡಿನೇ ಮ್ಯಾಥ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೆಲ್ಲವನ್ನು ನಾವು ಬೀಡ್ಸ್ ಯೂಸ್ ಮಾಡಿನೇ ಮಾಡೋದು. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ದಿಸ್ ಒನ್. ಇಲ್ಲಿ ಹಾರಿಜಾಂಟಲ್ ಆಗಿದೆಯಲ್ಲ ಫ್ರೆಂಡ್ಸ್, ಇದನ್ನ ನಾವು ಮಿಡಲ್ ಬಾರ್ ಅಥವಾ ಬೀಮ್ ಅಂತ ಹೇಳ್ತೀವಿ. ಅಂಡ್ ಇದು ನಮಗೆ ಆನ್ಸರ್ ಕೊಡುವಂತಹ ಬಾರ್ ಕೂಡ ಆಗಿರುತ್ತೆ. ಸೊ ಈ ಬೀಮ್ ಅಲ್ಲಿ ವೈಟ್ ಪಾಯಿಂಟ್ಸ್ ಇದೆಯಲ್ಲ ಫ್ರೆಂಡ್ಸ್, ಇದನ್ನ ನಾವು ಹೋಮ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಹೋಮ್ ಪಾಯಿಂಟ್ ಯಾವಾಗ್ಲೂ ನಮಗೆ ಯೂನಿಟ್ ಪ್ಲೇಸ್ ಆಗಿರುತ್ತೆ. ಅಂಡ್ ನಾವು ಯಾವುದೇ ಸಮ್ಸ್ ಮಾಡ್ಬೇಕಾದ್ರೂ ಈ ಹೋಮ್ ಪಾಯಿಂಟ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಆದ್ರೂ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಆದ್ರೂ ಸ್ಟಾರ್ಟ್ ಮಾಡಿ, ಬಟ್ ಹೋಮ್ ಪಾಯಿಂಟ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಈಸ್ ಈ ಮಿಡಲ್ ಬಾರ್. ಈ ಮಿಡಲ್ ಬಾರ್ ಇಂದ ಅಪ್ಪಲ್ಲಿ ಇರುವಂತಹ ಬೀಡ್ಸ್ ನ ಅಪ್ಪರ್ ಬೀಡ್ಸ್ ಅಂಡ್ ಲೋ ನಲ್ಲಿ ಇರುವಂತಹ ಬೀಡ್ಸ್ ನ ಲೋಯರ್ ಬೀಡ್ಸ್ ಅಂತ ಹೇಳ್ತೀವಿ. ಈ ಅಪ್ಪರ್ ಬೀಡ್ಸ್ ನ ಹೆವೆನ್ ಬೀಡ್ಸ್ ಅಂಡ್ ಲೋಯರ್ ಬೀಡ್ಸ್ ನ ಅರ್ತ್ ಬೀಡ್ಸ್ ಅಂತಾನು ಹೇಳ್ತಾರೆ. ಅದೇ ರೀತಿ ಅಪ್ಪರ್ ಬೀಡ್ಸ್ ಅಪ್ಪಲ್ಲಿ ಇದ್ದು ಲೋಯರ್ ಬೀಡ್ಸ್ ಲೋ ನಲ್ಲಿ ಇದ್ರೆ ಅಬ್ಯಾಕಸ್ ವ್ಯಾಲ್ಯೂ ನಮಗೆ 0 ಆಗಿರುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಮಿಡಲ್ ಬಾರ್ಗೆ ಅಪ್ ಇಂದನೂ ಯಾವುದೇ ಬೀಡ್ಸ್ ಟಚ್ ಆಗಿಲ್ಲ ಅಂಡ್ ಲೋ ಇಂದನೂ ಯಾವುದೇ ಬೀಡ್ಸ್ ಟಚ್ ಆಗಿಲ್ಲ ಅಂದ್ರೆ ಅಬ್ಯಾಕಸ್ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಈಗ ಬೇಸಿಕ್ ಸ್ಟಾರ್ಟ್ ಮಾಡೋಣ. ನಾನು ಹಾಗೆ ಹೇಳ್ದಾಗೇನೆ ಹೋಮ್ ಪಾಯಿಂಟ್ ಇಂದನೇ ಸ್ಟಾರ್ಟ್ ಮಾಡಬೇಕು. ನಾವ್ we have to hold our pencil like this. ಈ ಥಂಬ್ ಅಂಡ್ ಇಂಡೆಕ್ಸ್ ಫಿಂಗರ್ ನ ಆಪರೇಟಿಂಗ್ ಫಿಂಗರ್ಸ್ ಅಂತ ಹೇಳ್ತೀವಿ. ಇವಾಗ ಅಬ್ಯಾಕಸ್ ನ 0 ಮಾಡ್ಕೊಳ್ಳೋಣ ಫಸ್ಟ್. ಅಬ್ಯಾಕಸ್ 0 ಯಾವಾಗ ಆಗುತ್ತೆ ಫ್ರೆಂಡ್ಸ್? ಎಸ್, ಅಪ್ಪರ್ ಬೀಡ್ಸ್ ಅಪ್, ಲೋಯರ್ ಬೀಡ್ಸ್ ಲೋ ನಲ್ಲಿ ಇದ್ದಾಗ. ಜಸ್ಟ್ ಮೇಕ್ ಇಟ್ 0 ಲೈಕ್ ದಿಸ್. ಅಂಡ್ ಒನ್ ಮೋರ್ ಥಿಂಗ್, ನೀವು ಆಫ್ಟರ್ ಎವ್ರಿ ಸಮ್ಸ್ ಅಬ್ಯಾಕಸ್ ನ 0 ಮಾಡ್ಕೋಬೇಕು. ಓಕೆ? ಎಸ್. ನೌ ಲೆಟ್ಸ್ ಸ್ಟಾರ್ಟ್ ಬೈ ಆಡಿಂಗ್ ದ ನಂಬರ್ಸ್. ಹೋಮ್ ಪಾಯಿಂಟ್ ಈಸ್ ಆಲ್ವೇಸ್ ಅವರ್ ಯೂನಿಟ್ ಪ್ಲೇಸ್ ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಈಚ್ ಲೋಯರ್ ಬೀಡ್ ವ್ಯಾಲ್ಯೂ ಇಂಡಿಕೇಟ್ಸ್ 1. ಈಚ್ ಲೋಯರ್ ಬೀಡ್ ನ ವ್ಯಾಲ್ಯೂ 1 ಆಗಿರುತ್ತೆ. ಸೊ ನೌ ಆಡಿಂಗ್ +1, again +1. Answer is 1, 2. Again +1. Answer is 3. Again +1. Answer is 1, 2, 3, 4. Our answer is 4. Yes. Make it 0. Now +2. +1. Answer is 3. Make it 0. +2. +2. Answer is 4. Make
Next number is 5. Make it 0 first. ಇಲ್ಲಿ upper bead value 5. upper bead value ನೇ ಇಲ್ಲಿ 5 ಆಗಿರುತ್ತೆ. lower bead ಅಲ್ಲಿ each bead value 1 ಆಗಿರುತ್ತೆ. upper bead value 5 ಆಗಿರುತ್ತೆ. ಸೊ ಇವಾಗ ಕೌಂಟ್ ಮಾಡೋಣ ಬನ್ನಿ. ಅಪ್ಪರ್ ಬೀಡ್ ನ ಇಂಡೆಕ್ಸ್ ಫಿಂಗರ್ ಅಲ್ಲಿ ಮೂವ್ ಮಾಡಬೇಕು. +5 just like this because upper bead value ನೇ 5. make it 0. +5 +1. what is the answer? Yes, 6. make it 0. +5 +2. answer is 7. make it 0. +5 +3. answer is 8. make it 0. +5 +4. answer is yes, 5 6 7 8 9. our answer is 9 like this. so ನಾವು ಈ ಯೂನಿಟ್ ರೋಡ್ ಅಲ್ಲಿ ಅಪ್ ಟು ನಂಬರ್ 9 ವರೆಗೂ ನೋಡಿದ್ವಿ. ನೆಕ್ಸ್ಟ್ ನಂಬರ್ ಇಸ್ yes 10. ಇಲ್ಲಿ ಹೋಮ್ ಪಾಯಿಂಟ್ ರಾಡ್ ಯೂನಿಟ್ ಪ್ಲೇಸ್ ಆದ್ರೆ ಅದರ ಲೆಫ್ಟ್ ರಾಡ್ 10th ಪ್ಲೇಸ್ ಆಗಿರುತ್ತೆ. as it is in normal maths, unit place, 10th place, 100 place, 1000 place like this. so ಇವಾಗ 10th place. ಈ 10th place ಅಲ್ಲಿ each lower bead value indicates 10. ಇದು ಯೂನಿಟ್ ರಾಡ್ ಸೊ 1 1 ಆಗಿರುತ್ತೆ. ಇದು 10th ರಾಡ್ ಸೊ 10 10 ಆಗಿರುತ್ತೆ. let's start counting. +10. again +10. answer is 20. again +10. answer is 30. again +10. what is the answer? yes, 40. ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಏನು ಅಂದ್ರೆ ಇಲ್ಲಿ 9 ಆಯ್ತು, 10 ಆಯ್ತು, 11 ಹೇಗೆ ಅಂತ ಅಲ್ವಾ? ಓಕೆ, ಹೇಗೆ ಅಂದ್ರೆ ಸಿಂಪಲ್. +10 +1. answer is 11. +10 +3. what is the answer? 10 11 12 13. yes, make it 0. +10 +5. answer is 15. so +10 +9. what is the answer? yes, 19. so next is 20. directly in 10th rod 20. ಇದೇ ತರನೇ +30 +40 +45 +49. clear? yes. next number is 50. ಈ 10th rod ಅಲ್ಲಿ upper bead value 50 ಆಗಿರುತ್ತೆ. ಯೂನಿಟ್ ರಾಡ್ ಅಲ್ಲಿ 5, ಇದು 10th rod ಸೊ 50. ಬನ್ನಿ ಕೌಂಟ್ ಮಾಡೋಣ ಇವಾಗ. +50 just like this. make it 0. +50 +5. answer is 55. ಇಲ್ಲಿ 50 ಇಲ್ಲಿ 5 so answer is 55. make it 0. +50 +20. answer is 70. +50 +40. answer is 90. +90 +5. answer is 95. so +90 +9. answer is 90 95 96 97 98 99. our answer is 99. ಸೊ ನಾವು ಈ ಯೂನಿಟ್ ರಾಡ್ ಅಂಡ್ 10th ರಾಡ್ ಇಂದ ಅಪ್ ಟು ನಂಬರ್ಸ್ 99 ವರೆಗೂ ಕೌಂಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಇದೆಲ್ಲ ಬೇಸಿಕ್ಸ್ ಫ್ರೆಂಡ್ಸ್. ಸೊ ನಾವು ಈ ವಿಡಿಯೋನಲ್ಲಿ ಬೇಸಿಕ್ಸ್ ನೋಡಿದ್ವಿ. ಅಬ್ಯಾಕಸ್ ಅಂದ್ರೆ ಏನು, ಅದರ ಪಾರ್ಟ್ಸ್, ಅಪ್ ಟು ನಂಬರ್ಸ್ 99 ವರೆಗೂ ಕೌಂಟ್ ಮಾಡೋದು ಹೇಗೆ ಅಂತ ನಾವು ನೋಡಿದ್ವಿ. ಇದೆಲ್ಲ ಬೇಸಿಕ್ಸ್. ಸೊ ಫಸ್ಟ್ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಇವತ್ತೇನು ಹೇಳಿದ್ದೀನಿ ಈ ವಿಡಿಯೋನಲ್ಲಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್.
ಇದು ಇವತ್ತಿನ ವಿಡಿಯೋ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಶ್ಯೂರ್ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.